ಕುಂಭ ರಾಶಿಯವರೇ, ನಮಸ್ಕಾರ ಭಕ್ತರೇ. ಜೈ ಶ್ರೀರಾಮ್. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆರಂಭವಾಗುವ ಸಮಯ ಈಗಾಗಲೇ ಹತ್ತಿರವಾಗುತ್ತಿದೆ. ಮುಂದಿನ ಗಂಟೆಗಳು ಮತ್ತು ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸುವ ಅನಿರೀಕ್ಷಿತ ಘಟನೆ ಸಂಭವಿಸುವ ಸೂಚನೆಗಳಿವೆ. ಆದರೆ ಭಯಪಡಬೇಡಿ, ಏಕೆಂದರೆ ಆ ಘಟನೆಯ ನಂತರ ಮತ್ತು ಜೊತೆಯಲ್ಲಿ ನಿಮ್ಮ ಜೀವನಕ್ಕೆ 3 ಮಹತ್ವದ ಶುಭ ಸುದ್ದಿಗಳು ಪ್ರವೇಶಿಸುವ ಸಾಧ್ಯತೆ ಇದೆ. ಕಳೆದ ಕೆಲವು ಸಮಯದಿಂದ ನೀವು ಆರ್ಥಿಕ ಒತ್ತಡ ಅನುಭವಿಸುತ್ತಿದ್ದರೆ, ಕುಟುಂಬದ ಗೊಂದಲ ಇರುತ್ತದೆ, ಕೆಲಸ ಸ್ಥಗಿತಗೊಂಡಿರುತ್ತದೆ, ಸಂಬಂಧಗಳಲ್ಲಿ ಅಂತರ ಹೆಚ್ಚಾಗುತ್ತಿದೆ, ಮನಸ್ಸಿನ ಅಶಾಂತಿ ಬರುತ್ತಿದೆ. ಇವೆಲ್ಲವೂ ನಿಧಾನವಾಗಿ ಅಂತ್ಯದ ಹಂತಕ್ಕೆ ಬರುತ್ತಿರುವ ಸೂಚನೆ ಪಡೆಯುತ್ತಿದೆ. ಆದರೆ ಅದು ಮೊದಲು ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆ ಎದುರಾಗಬಹುದು. ನಿಮ್ಮ ಸುತ್ತಮುತ್ತಲಿರುವ ಯಾರಾದರೂ ನಿಮ್ಮ ನಂಬಿಕೆಯನ್ನು ಲಾಭ ಪಡೆಯಲು ಪ್ರಯತ್ನಿಸಬಹುದು. ನೀವು ತುಂಬಾ ನಂಬಿದ್ದ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆ ಕಾಣಬಹುದು. ಸಿಹಿ ಮಾತುಗಳ ಹಿಂದೆ ನಿಜವಾದ ಉದ್ದೇಶ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಆತುರ ಪಡಬೇಡಿ. ಪ್ರಮುಖ ನಿರ್ಧಾರಗಳಲ್ಲಿ ತಾವಸೈಡಿ. ಯಾರಾದರೂ ದೊಡ್ಡ ಲಾಭದ ಭರವಸೆ ನೀಡಿದರೆ ಸತವಾಗಿ ನಂಬಬೇಡಿ. ದಾಖಲೆಗಳನ್ನು ಕಾಳಜಿಯಿಂದ ತಿರುಗಿ. ನಿಮ್ಮ ವೈಯಕ್ತಿಕ ಮಾಹಿತಿ ಎಲ್ಲರೊಂದಿಗೂ ಹಾಕಿಕೊಳ್ಳಬೇಡಿ. ಆದರೆ ಈ ಸಮಯದಲ್ಲಿಯೇ ಒಂದು ಅಚ್ಚರಿಯ ಬೆಳವಣಿಗೆ ನಿಮ್ಮ ಜೀವನಕ್ಕೆ ಬರಲಿದೆ. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಫೋನ್ ಕರೆ ಬರಬಹುದು. ಬಹುಕಾಲದಿಂದ ಮಾತನಾಡದ ಹಳೆಯ ಸ್ನೇಹಿತ ಸಂಪರ್ಕಿಸಬಹುದು. ನೀವು ಮರೆತುಬಿಟ್ಟಿದ್ದ ಒಂದು ಕೆಲಸ ಮತ್ತೆ ಮುಂದೆ ಬರಬಹುದು. ಅಥವಾ ಬಹುಕಾಲದಿಂದ ಸ್ಥಗಿತಗೊಂಡಿದ್ದ ಯೋಜನೆ ಹೊಸ ಜೀವನ ಪಡೆಯಬಹುದು. ಕುಂಭ ರಾಶಿಯವರೇ, ಇಲ್ಲಿ ಒಂದು ದೊಡ್ಡ ರಹಸ್ಯವಿದೆ. ನಿಮ್ಮ ಜೀವನದಿಂದ ಕೆಲವರು ದೂರವಾಗುತ್ತಿರುವುದನ್ನು ನೀವು ನೋಡಿದ್ದರೆ ಅದನ್ನು ಕೇವಲ ನಷ್ಟ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಜೀವನವು ನಮ್ಮ ಮುಂದಿನ ಅಧ್ಯಾಯಕ್ಕೆ ಜಾಗ ಮಾಡಿಕೊಡಲು ಕೆಲವು ಜನರನ್ನು ದೂರ ಮಾಡುತ್ತದೆ. ನೀವು ಯಾರನ್ನಾದರೂ ಕಳೆದುಕೊಂಡಿದ್ದೇನೆ ಎಂದು ಭಾವಿಸುತ್ತಿರಬಹುದು. ಆದರೆ ಮುಂದೆ ನೋಡಿದಾಗ ಆ ವ್ಯಕ್ತಿ ದೂರವಾದದ್ದೇ ನಿಮ್ಮ ಒಳಿತಿಗಾಗಿ ಎಂದು ಅರ್ಥವಾಗಬಹುದು. ಇನ್ನೊಂದು ಪ್ರಮುಖ ಸೂಚನೆ ಇದೆ. ನೀವು ಬಹುಕಾಲದಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಈಗಾಗಲೇ ಆತುರದಲ್ಲಿ ಹೆಜ್ಜೆ ಇಡಬೇಡಿ. ಕೆಲಸವಾಗಿರಲಿ, ಹಣವಾಗಿರಲಿ, ಸಂಬಂಧವಾಗಿರಲಿ, ವ್ಯಾಪಾರವಾಗಿರಲಿ, ಸ್ವಲ್ಪ ಸಮಯ ಕಾಯುವುದು ನಿಮ್ಮನ್ನು ದೊಡ್ಡ ತಪ್ಪಿನಿಂದ ರಕ್ಷಿಸಬಹುದು. ಕೆಲವೊಮ್ಮೆ ವಿಧಿ ನಮ್ಮ ದಾರಿಯನ್ನು ಮುಚ್ಚುವುದು ನಮ್ಮನ್ನು ತಡೆಯಲು ಅಲ್ಲ, ತಪ್ಪು ದಾರಿಯಿಂದ ರಕ್ಷಿಸಲು. ಆದ್ದರಿಂದ ಕುಂಭ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಡೆಯುವ ಯಾವುದೇ ಅಚಾನಕ್ ಘಟನೆಗೆ ತಕ್ಷಣ ಭಯಪಟ್ಟು ಪ್ರತಿಕ್ರಿಯಿಸಬೇಡಿ. ಮೊದಲು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಿ. ನೀವು ದುರದೃಷ್ಟ ಎಂದು ಭಾವಿಸುವ ಒಂದು ಘಟನೆ ಮುಂದೆ ನಿಮ್ಮ ಜೀವನದ ದೊಡ್ಡ ರಕ್ಷಣೆಯಾಗಿ ಪರಿಣಮಿಸಬಹುದು. ಮುಂದಿನ ಭಾಗದಲ್ಲಿ ನಿಮ್ಮ ಜೀವನದ ಬಾಗಿಲನ್ನು ತಟ್ಟಲಿರುವ ಮೊದಲ 2 ಶುಭ ಸುದ್ದಿಗಳು ಏನೆಂದು ನೋಡೋಣ. ಅವು ಯಾವ ರೂಪದಲ್ಲಿ ಬರಬಹುದು ಎಂಬುದನ್ನು ನೋಡಿ. ಒಂದು ಕೆಲಸ ಕೈತಪ್ಪಬಹುದು. ಒಂದು ಯೋಜನೆ ಮುಂದೂಡಬಹುದು. ಯಾರಾದರೂ ನೀಡಿದ್ದ ಭರವಸೆಯಿಂದ ಹಿಂದೆ ಸರಿಯಬಹುದು. ಅಥವಾ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಉತ್ತರ ತಡವಾಗಬಹುದು. ಆ ಕ್ಷಣದಲ್ಲಿ ನೀವು ನನ್ನ ಜೀವನದಲ್ಲಿ ಏಕೆ ಹೀಗಾಗುತ್ತಿದೆ ಎಂದು ಯೋಚಿಸಬಹುದು. ಆದರೆ ಕುಂಭ ರಾಶಿಯವರೇ, ಇದೇ ಸಮಯದಲ್ಲಿ ನೀವು ತಾಳ್ಮೆ ಕಳೆದುಕೊಳ್ಳಬಾರದು. ಏಕೆಂದರೆ ನಿಮ್ಮ ಜೀವನದಲ್ಲಿ ಮೊದಲ ದೊಡ್ಡ ಶುಭ ಸುದ್ದಿ ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು. ಬಹುಕಾಲದಿಂದ ಹುಡುಕುತ್ತಿರುವ ಉದ್ಯೋಗದ ಅವಕಾಶ ನಿಮಗೆ ಅನಿರೀಕ್ಷಿತ ವ್ಯಕ್ತಿಯ ಮೂಲಕ ದೊರೆಯಬಹುದು. ನೀವು ಅರ್ಜಿ ಸಲ್ಲಿಸಿದ ಸ್ಥಳದಿಂದ ಉತ್ತರ ಬರುವುದನ್ನು ಮಾತ್ರ ಕಾಯದೆ ಹಳೆಯ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಪರಿಚಯಸ್ಥರಿಂದ ಬರುವ ಮಾಹಿತಿಯನ್ನು ಗಮನಿಸಿ. ಒಂದು ಸಾಮಾನ್ಯ ಫೋನ್ ಕರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ವ್ಯಾಪಾರಸ್ಥರಾಗಿದ್ದರೆ ಸಣ್ಣ ಗ್ರಾಹಕನ ಮೂಲಕ ದೊಡ್ಡ ಗ್ರಾಹಕ ಪರಿಚಯವಾಗಬಹುದು. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಹೊಸ ಆರ್ಡರ್ ಬರಬಹುದು. ಬಹುಕಾಲದಿಂದ ಸಿಲುಕಿಕೊಂಡಿದ್ದ ಹಣ ವಾಪಸ್ಸಾಗುವ ದಾರಿ ಕಾಣಬಹುದು. ಆದರೆ ಹಣದ ವಿಚಾರದಲ್ಲಿ ಎಚ್ಚರಿಕೆ ಬಹಳ ಮುಖ್ಯ. ದೊಡ್ಡ ಲಾಭದ ಆಸೆಯಿಂದ ಪರಿಶೀಲಿಸದ ಹೂಡಿಕೆ ಮಾಡಬೇಡಿ. ಯಾರಾದರೂ ಒತ್ತಾಯ ಮಾಡಿದರೂ ದಾಖಲೆಗಳನ್ನು ಪರಿಶೀಲಿಸದೆ ಹಣ ನೀಡಬೇಡಿ. ಇದೀಗ 2ನೇ ಶುಭ ಸುದ್ದಿ. ಇದು ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಶುಭ ಬದಲಾವಣೆ. ಕುಟುಂಬದಲ್ಲಿ ಬಹುಕಾಲದಿಂದ ನಡೆಯುತ್ತಿರುವ ಸಮಸ್ಯೆಗೆ ಪರಿಹಾರ ಸಿಗಬಹುದು. ನಿಮ್ಮೊಂದಿಗೆ ದೂರವಾಗಿದ್ದ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಿಸಬಹುದು. ಗಂಡ ಹೆಂಡತಿಯ ನಡುವೆ ಇದ್ದ ತಪ್ಪು ತಿಳುವಳಿಕೆ ಕಡಿಮೆಯಾಗಬಹುದು. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಹೊಸ ಸಂಬಂಧದ ಮಾಹಿತಿ ದೊರೆಯಬಹುದು. ಆದರೆ ಹಳೆಯ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಮರಳಿ ಬಂದರೆ ಕೇವಲ ಸಿಹಿ ಮಾತುಗಳನ್ನು ಕೇಳಿ ತಕ್ಷಣ ನಂಬಬೇಡಿ. ಅವರ ನಡೆನುಡಿಗಳನ್ನು ಗಮನಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ಮರಳಿ ಬರುವುದು ನಿಮ್ಮ ಒಳಿತಿಗಾಗಿ ಅಲ್ಲ. ಕೆಲವರು ನಿಮ್ಮ ಜೀವನದಲ್ಲಿ ಇನ್ನೂ ತಮ್ಮ ಸ್ಥಾನವಿದೆಯೇ ಎಂದು ಪರೀಕ್ಷಿಸಲು ಮಾತ್ರ ಮರಳಿ ಬರಬಹುದು. ಆದ್ದರಿಂದ ನಿಮ್ಮ ಮನಸ್ಸಿನ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ. ಕುಂಭ ರಾಶಿಯವರೇ, ನೀವು ಬಹಳಷ್ಟು ವಿಷಯಗಳನ್ನು ಹೊರಗೆ ತೋರಿಸದೆ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವ ಸ್ವಭಾವ ಹೊಂದಿರಬಹುದು. ನಿಮ್ಮ ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳದೆ ಮೌನವಾಗಿ ನಿಮ್ಮ ಹೋರಾಟವನ್ನು ಎದುರಿಸುತ್ತೀರಿ. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮೌನವನ್ನು ದೌರ್ಬಲ್ಯವೆಂದು ಭಾವಿಸಿದವರು ಆಶ್ಚರ್ಯಪಡುವಂತಹ ಫಲಿತಾಂಶವನ್ನು ನೀವು ತೋರಿಸಬಹುದು. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ.
ಇನ್ನು ಮೂರನೇ ಶುಭ ಸುದ್ದಿಯ ಸೂಚನೆ ಇನ್ನಷ್ಟು ವಿಶೇಷವಾಗಿದೆ. ನೀವು ಬಹುಕಾಲದಿಂದ ಕೈಬಿಟ್ಟಿದ್ದ ಒಂದು ಕನಸು ಮತ್ತೆ ನಿಮ್ಮ ಮುಂದೆ ಬರಬಹುದು. ನೀವು ಮುಗಿದಿದೆ ಎಂದು ಭಾವಿಸಿದ್ದ ಒಂದು ಕೆಲಸಕ್ಕೆ ಹೊಸ ಅವಕಾಶ ದೊರೆಯಬಹುದು. ಇದು ದೊಡ್ಡ ಘೋಷಣೆಯ ರೂಪದಲ್ಲಿ ಬರಬೇಕೆಂದಿಲ್ಲ. ಒಂದು ಸಣ್ಣ ಸಂದೇಶ, ಒಂದು ಫೋನ್ ಕರೆ, ಒಂದು ಭೇಟಿಯ ಮಾತುಕತೆ ಅಥವಾ ಸಾಮಾನ್ಯವಾಗಿ ಕಾಣುವ ಒಂದು ಅವಕಾಶವೇ ನಿಮ್ಮ ಭವಿಷ್ಯದ ದೊಡ್ಡ ಬದಲಾವಣೆಯ ಆರಂಭವಾಗಬಹುದು. ಆದ್ದರಿಂದ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ಆದರೆ ಪರಿಶೀಲಿಸದೆ ಸ್ವೀಕರಿಸಿಯೂ ಬಿಡಬೇಡಿ. ಮುಂದಿನ ಭಾಗದಲ್ಲಿ ಈ ಎಲ್ಲಾ ಘಟನೆಗಳ ಹಿಂದೆ ಅಡಗಿರುವ ಮೂರನೇ ಮತ್ತು ಅತ್ಯಂತ ದೊಡ್ಡ ಶುಭಸುದ್ದಿ ಏನು ಎಂಬುದನ್ನು ನೋಡೋಣ. ಕುಂಭ ರಾಶಿಯವರೇ, ನಾವು ಈ ಭವಿಷ್ಯವಾಣಿಯ ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗುವ ಮೊದಲು ಸೂಕ್ಷ್ಮ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಬಹುಕಾಲದಿಂದ ಮಾತನಾಡದ ವ್ಯಕ್ತಿ ಸಂಪರ್ಕಿಸಬಹುದು. ಪ್ರಾಚೀನ ಸ್ನೇಹಿತನ ಸಂದೇಶ ಬರಬಹುದು. ಹಠಾತ್ತಾಗಿ ಹೊಸ ಪರಿಚಯ ಆಗಬಹುದು. ನೀವು ಮುಂಬಾಚುತ್ತಿದ್ದ ಕೆಲಸ ಮತ್ತೆ ಬರಬಹುದು. ಇದ್ದಕ್ಕಿದ್ದಂತೆ ಒಂದು ನಿರ್ಧಾರದ ಬಗ್ಗೆ ಹೊಸ ಮಾಹಿತಿ ದೊರೆಯಬಹುದು. ಈ ಘಟನೆಗಳನ್ನು ಗಮನಿಸಿ. ಆದರೆ ಪ್ರತಿಯೊಂದನ್ನು ಅಂದವಾಗಿ ನಂಬಬೇಡಿ. ವಿವೇಕದಿಂದ ನೋಡಿ. ಕೆಲವು ವಿಷಯಗಳು ಒಳ್ಳೆಯ ಅವಕಾಶವಾಗಿ ಬರುತ್ತಾ ಪರೀಕ್ಷೆಯಾಗಿಯೂ ಇರಬಹುದು. ನಿಮ್ಮ ಜೀವನದಲ್ಲಿ ಮೊದಲ ದೊಡ್ಡ ಬದಲಾವಣೆ ಅಡ್ಡಿಯ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲಸ ನಿಂತು ಹೋಗಬಹುದು. ಯೋಜನೆ ವಿಫಲವಾಗಬಹುದು. ನೀವು ನಿರೀಕ್ಷಿಸಿದ ವ್ಯಕ್ತಿ ಶೇಷಕ್ಷಣದಲ್ಲಿ ಹಿಂದೆ ಸರಿಯಬಹುದು. ನೀವು ಕಾಯುತ್ತಿದ್ದ ಹಣ ತಡವಾಗಬಹುದು. ಆದರೆ ಇದೇ ಘಟನೆ ನಿಮ್ಮನ್ನು ಮುಂದೆ ಬರುವ ದೊಡ್ಡ ನಷ್ಟದಿಂದ ರಕ್ಷಿಸಬಹುದು. ತಕ್ಷಣ ನಿರಾಶರಾಗಬೇಡಿ. ಎರಡನೆಯ ಚೆನ್ನ ವಿಷಯ ನಿಮ್ಮ ಹಣ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿರಬಹುದು. ಹೊಸ ಉದ್ಯೋಗ, ಬಾಕಿ ಹಣ ಮರಳಿ ಬರುವುದು, ವ್ಯಾಪಾರದಲ್ಲಿ ಹೊಸ ಗ್ರಾಹಕ, ಹೊಸ ಕೆಲಸ ಅಥವಾ ಬಹುಕಾಲ ನಿಂತಿದ್ದ ಯೋಜನೆಗೆ ವೇಗ ಬರಬಹುದು. ಬಹುಕಾಲ ಕಾಯುತ್ತಿದ್ದ ಅವಕಾಶ ನೀವು ನಿರೀಕ್ಷಿಸದ ವ್ಯಕ್ತಿಯ ಮೂಲಕ ಬರಬಹುದು. ಮೂರನೆಯ ಮತ್ತು ಸಾಕಷ್ಟು ದೊಡ್ಡ ಚೆನ್ನ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಹೊಸ ಆರಂಭವಾಗಿರಬಹುದು. ಉದ್ಯೋಗವಾಗಿರಬಹುದು, ವ್ಯಾಪಾರವಾಗಿರಬಹುದು, ಕುಟುಂಬದ ಸುಖವಾಗಿರಬಹುದು, ವಿವಾಹ ಸಂಬಂಧವಾಗಿರಬಹುದು ಅಥವಾ ಬಹುಕಾಲ ಬಯಸುತ್ತಿದ್ದ ಕನಸಿನ ಮೊದಲ ಹೆಜ್ಜೆಯಾಗಿರಬಹುದು. ಒಂದು ವಿಷಯ ನೆನಪಿನಲ್ಲಿಡಿ. ಈ ಅವಕಾಶ ದೊಡ್ಡ ಶಬ್ದದೊಂದಿಗೆ ಬರುವುದಿಲ್ಲ. ಸಾಮಾನ್ಯ ಫೋನ್ ಕರೆ ಬರಬಹುದು. ಸಣ್ಣ ಸಂದೇಶ ಬರಬಹುದು. ಅನಿರೀಕ್ಷಿತ ಭೇಟಿ ಆಗಬಹುದು. ಅಥವಾ ನೀವು ಎಂದಿಗೂ ನಿರೀಕ್ಷಿಸದ ವ್ಯಕ್ತಿಯ ಮಾತು ಕೇಳಬಹುದು. ಅದೇ ಸಣ್ಣ ಘಟನೆ ಮುಂದೆ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ನಿಮ್ಮ ಹಿಂದಿನ ನೋವು, ವಿಫಲತೆ ಮತ್ತು ನಿರಾಶೆ ವ್ಯರ್ಥವಾಗಿಲ್ಲ. ಅವು ನಿಮಗೆ ಸರಿಯಾದ ವ್ಯಕ್ತಿಯನ್ನು ಗುರುತಿಸುವ ಜ್ಞಾನ ನೀಡಿವೆ. ಸರಿಯಾದ ಸಮಯದಲ್ಲಿ ಕಾಯುವ ತಾಳ್ಮೆ ನೀಡಿವೆ. ತಪ್ಪಾದ ನಿರ್ಧಾರಗಳಿಂದ ದೂರ ಉಳಿಯುವ ಅನುಭವ ನೀಡಿವೆ. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಂಡರೆ, ನಿಮ್ಮ ಮೌನವನ್ನು ದುರ್ಬಲತೆ ಎಂದು ಭಾವಿಸಿದರೆ ಅಥವಾ ನಿಮ್ಮ ದಯೆಯ ಲಾಭ ಪಡೆದರೆ ಅವರ ಮಾತು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿಬೇಡಿ. ನಿಮ್ಮ ಜೀವನದ ಒಂದು ಬಾಗಿಲು ಮುಚ್ಚಿದರೆ ಅದು ಸೋಲಿನ ಸಂಕೇತವಲ್ಲ. ಬಹುಶಃ ಅದರ ಹಿಂದೆ ಇನ್ನೊಂದು ಬಾಗಿಲು ಈಗಾಗಲೇ ತೆರೆಯುತ್ತಿರಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಘಟನೆಯನ್ನು ಗಮನಿಸಿ. ಫೋನ್ ಕರೆ, ಸಂದೇಶ, ಹಳೆಯ ಪರಿಚಯಸ್ಥರ ಭೇಟಿ, ಹಠಾತ್ತಾಗಿ ಬಂದ ಅವಕಾಶ ಅಥವಾ ಮುಂಬಾಚಿದ ಕೆಲಸ, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಮುಂದಿನ ಅಧ್ಯಾಯದ ಆರಂಭವಾಗಬಹುದು. ಹಣ ವಿಷಯದಲ್ಲಿ ಎಚ್ಚರ ತೆಗೆದುಕೊಳ್ಳಿ. ದಾಖಲೆ ಇಲ್ಲದೆ ದೊಡ್ಡ ವ್ಯವಹಾರ ಮಾಡಬೇಡಿ. ಅಪರಿಚಿತರನ್ನು ಅತಿಯಾಗಿ ನಂಬಬೇಡಿ. ಕೋಪದಲ್ಲಿ ಸಂಬಂಧ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಡಿ. ಭಯದಿಂದ ಚೆನ್ನ ಅವಕಾಶ ಕೈಬಿಡಬೇಡಿ. ನಿಮ್ಮ ಕಠಿಣ ಅಧ್ಯಾಯ ನಿಮ್ಮ ಸಂಪೂರ್ಣ ಕಥೆಯಲ್ಲ. ಮುಂದೆ ಬರಲಿರುವ ಅಧ್ಯಾಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಫಲ ಬರುವ ಸಮಯ ಆರಂಭವಾಗಬಹುದು. ನೀವು ದೇವರನ್ನು ನಂಬುತ್ತಿದ್ದರೆ ಭಕ್ತಿಯಿಂದ ಪ್ರಾರ್ಥಿಸಿ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ. ಮಾತುಗಳಲ್ಲಿ ಸತ್ಯ ಇರಲಿ. ಹೆಜ್ಜೆಗಳಲ್ಲಿ ತಾಳ್ಮೆ ಇರಲಿ. ನಿಮ್ಮ ಜೀವನದಲ್ಲಿ ಯಾವ ಅನಿರೀಕ್ಷಿತ ಘಟನೆ ನಡೆಯಿತು? ಯಾರಿಂದ ಅನಿರೀಕ್ಷಿತ ಸಹಾಯ ಬಂದಿತು? ಯಾವ ಅವಕಾಶ ನಿಮ್ಮ ಮುಂದೆ ಬಂದಿದೆ? ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕುಂಭ ರಾಶಿಯ ಸಮಸ್ತ ಭಕ್ತರಿಗೂ ದೈವಾನುಗ್ರಹ, ಆರ್ಥಿಕ ಸಮೃದ್ಧಿ, ಕುಟುಂಬದಲ್ಲಿ ಸುಖ ಮತ್ತು ಜೀವನದಲ್ಲಿ ಹೊಸ ಯಶಸ್ಸು ದೊರೆಯಲಿ ಎಂದು ಹಾರೈಸುತ್ತೇವೆ. ಜೈ ಶ್ರೀರಾಮ್. ಜೈ ಮಾ ಕಾಳಿ.